ಸಿ.ವಿ. ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಲಕ್ಷ್ಮೀಪುರ ವಾರ್ಡ್ನ ಲೋಕೇಶ್ ರವರು ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯ ಸಮಸ್ಯೆಗೆ ಸಹಾಯ ಮಾಡುತ್ತಾ ಬಂದಿದ್ದಾರೆ. ನಿಜವಾಗಲೂ ದೇವರವ್ರಿಗೆ ಸನ್ಮಾನ್ಯ ಶ್ರೀಮಾನ್ ಆರ್ ಲೋಕೇಶ್ ರವ್ರಿಗೆ ದೇವರವ್ರಿಗೆ ಇನ್ನೂ ಅವ್ರಿಗೆ ಶಕ್ತಿ ಕೊಡಬೇಕು. ನಮ್ಮಂಥ ಬಡವರಿಗೆ ಅವರು ಸಹಾಯ ಮಾಡಬೇಕು. ನನಗೆ ಒಂದು ವರ್ಷದಿಂದ ಕಂಪ್ಲೀಟ್ ಕಣ್ಣು ಕಾಣಿಸ್ಲಿಲ್ಲ. ಅಂಥದ್ದು ಅವರು ನನಗೆ ನನ್ನ ಮೇಲೆ ದಯವಿಟ್ಟು ಅವರು ದೇವ್ರ ಥರ ಅವರು ನನಗೆ ಲಾಸ್ಟ್ ಮಂತ್ ಅವರು ನನಗೆ ಜಯನಗರ ನೇತ್ರಧಾಮ ಹಾಸ್ಪಿಟ್ಲಿಗೆ ನಿಶ್ಚಿತಾರ್ಥ ಮೇಡಮ್ ಅವ್ರು ಕರ್ಕೊಂಡು ಹೋಗಿ ನನಗೆ ದೇವ್ರ ಥರ ಇವರಿಬ್ಬರು ನನಗೆ ದೇವರು ನಿಜವಾಗಲೂ ನಮಗೆ ನರೇನ್ ಅಂತ ಮೇಡಮ್, ಸೋಷಿಯಲ್ ಆ್ಯಂಡ್ ಆ್ಯನಿಮಲ್ ವೆಲ್ಫೇರ್ ವರ್ಕರು. ಸೊ ಇವಾಗ ನಾನು ವಾಲಂಟಿಯರ್ ಮಾಡ್ತಾ ಇದ್ದೀನಿ ಲೋಕೇಶ್ ಸರ್ ಅವ್ರ ಜೊತೆ ನಮ್ಮ ಸೀನಿಯರ್ ಸಿಟಿಸನ್ಸ್ಗೋಸ್ಕರ. ಮಂತ್ಲಿ ಪೆನ್ಷನ್ ಮತ್ತು ಕ್ಯಾನ್ಸರ್ ಪೇಷಂಟ್ಸ್ ಅವ್ರಿಗೆ ಟ್ರೀಟ್ಮೆಂಟು, ಐ ಆಪ್ರೇಷನ್ಸು ಮತ್ತು ಬ್ರೈನ್ ಸ್ಟ್ರೋಕು ಅದೆಲ್ಲ ಇರುತ್ತಲ್ಲ ಪ್ರಾಬ್ಲಮ್ಸ್, ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಸ್ತಾ ಇದ್ದೀವಿ. ನಾನು ವಾಲಂಟಿಯರ್ ಆಗಿ ಬಂದಿದ್ದೀನಿ ಇಲ್ಲಿ ಬಿಕಾಸ್ ಅವ್ರು ಮಾಡೋದು ಏನು ಅಜೆಂಡಾ ಇಲ್ಲ ಮೇಡಮ್, ಏನು ಹಿಡನ್ ಅಜೆಂಡಾ ಇಲ್ಲ, ಪ್ಯೂರ್ ಸೋಷಿಯಲ್ ಸರ್ವಿಸ್, ಪ್ಯೂರ್ ಹ್ಯುಮ್ಯಾನಿಟಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಅಷ್ಟೇ ಅವ್ರಿಗೆ. ಅಂದರೆ ಅವ್ನು ಸ್ವಂತ ದುಡ್ಡು ಖರ್ಚು ಮಾಡಿ ಯಾರು MLA ಯಾವುದು ಗೌರ್ಮೆಂಟ್ದು ಯಾವ ದುಡ್ಡು ಏನು ಯಾರ್ದು ₹1 ಇಲ್ಲಮ್ಮ. ನನ್ನ ಮಗಂದು ಸ್ವಂತ ದುಡ್ಡು ಖರ್ಚು ಮಾಡಿ ಅವ್ನು ಮಾಡ್ತಾ ಇದ್ದಾನೆ. ಇದೆಲ್ಲ ಅವರಪ್ಪ ಮಾಡ್ತಾಯಿದ್ರು, ಅದೇ ಥರ ಮಗನ ಮಾಡಬೇಕಂತ ಜನಗಳು ಬೇಕು ಅಂತ ಮಾಡ್ತಾ ಇದ್ದಾನೆ ನಮ್ಮ ಮಗ. ಆದರೆ ನಮ್ಮ ಮಗ ಕಷ್ಟ ಬಿದ್ದು ಮಾಡ್ತಾ ಇರೋದು. ಜನಗಳು ಅವ್ರು ಏನನ್ನ ಅನ್ಕೊಂಡ್ಲಿ, ಬೇರೆ ಥರ ಅನ್ಕೊತಾರೆ ಅವನಿಗೆ ಯಾಕೆ ಹಿಂಗೆ ಮಾಡ್ತಾನಂತ. ಆ ಥರ ಏನಿಲ್ಲಮ್ಮ. ನನ್ನ ಮಗ ಜನಗಳು ಬೆಳಿಬೇಕು, ಸ್ವಲ್ಪ ಚೆನ್ನಾಗಿರ್ಬೇಕಂತಲೇ ಮಾಡ್ತಾ ಇದ್ದಾನೆ. ಅವ್ರಿಗೆ ಹಾಸ್ಪಿಟ್ಲ್ದು, ಅವ್ರಿಗೆ ತಿಂಡಿ ತೀರ್ಥ ಎಲ್ಲ ಕೊಡಬೇಕು, ಮಾಡಬೇಕು. ಇನ್ನೂ ದೇವ್ರು ಚೆನ್ನಾಗಿ ಕೊಡಲಿ, ಇನ್ನೂ ಮಾಡಬೇಕಂತ ಅವ್ನಿಗೆ ಆಸೆ. ಇನ್ನೂ ಎಷ್ಟು ಜನ ಬಂದ್ರೂ ಮಾಡೋಕ್ಕೆ. ಮತ್ತು ಆಸ್ಪತ್ರೆ ವೆಚ್ಚ ಇರ್ಬೋದು, ಇನ್ನೊಂದು ಎಲ್ಲ ರೀತಿಯಲ್ಲೂ ಸೇವೆ ಮಾಡ್ತಾ ಇದ್ದೀರಾ. ವಿದ್ಯಾಭ್ಯಾಸ ಅಂತ ಬಂದಾಗ ಸರ್ಕಾರಿ ಶಾಲೆಗೆ ಯಾವುದೆಲ್ಲ ರೀತಿ ಯೋಜನೆಗಳು ಮತ್ತು ಅಭಿವೃದ್ಧಿ ಯಾವ ರೀತಿ ಆಗಿದೆ ಮೇಡಮ್? ಈಗ ಆಲ್ರೆಡಿ ನಾವು ಕಳೆದ ಒಂದು 10 ದಿವಸ ಮುಂಚೆ 10th ಮತ್ತು 2nd PUC ಪಾಸ್ ಪ್ರಭೇದ ಇವ್ರಿಗೆ ನಮ್ಮ ಸ್ಟೂಡೆಂಟ್ಸ್ಗೆ ಸುಮಾರು 200 ಜನಕ್ಕೆ ಬೆಳ್ಳಿ ನಾಣ್ಯ ಮತ್ತು ಗೋಲ್ಡ್ ನಾಣ್ಯ ಕೊಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡಿದ್ದೀವಿ. ಕಳೆದ 10 ದಿವಸ ಹಿಂದೆ ನಾವು 10th 2nd PUC ಪಾಸ್ ಅವ್ರಿಗೆ ನಮ್ಮ ಇಂದ್ರನಾಥ್ ಕ್ಲಬ್ಬಲ್ಲಿ ಮಾಡಿದ್ದೀವಿ. ಆ ಫೋಟೋ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ನೀವು. ಜೊತೆಯಲ್ಲಿ ಈಗ ನಮ್ಮ ಎಚ್ ಕಾಲನಿ ಇದೆ, ಎಚ್ ಕಾಲನಿ ಸರ್ಕಾರಿ ಸ್ಕೂಲ್ ಮೊನ್ನೆ ಚೀಫ್ ಗೆಸ್ಟ್ ಕರೆದಿದ್ರು ಪ್ರಿನ್ಸಿಪಲ್ ಅವರು. ಅಲ್ಲಿ ಹೋಗಿದ್ವಿ. ಮೇಡಮ್ ಅವರು ನಮ್ಮ ಕುಡಿಯೋ ನೀರು ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ನಮ್ಮ ದಯವಿಟ್ಟು ಟ್ಯಾಂಕ್ ಒಂದು ಅರೇಂಜ್ ಮಾಡಿಕೊಡಿ ಅಂತ ಹೇಳಿದ್ರು. ಖಂಡಿತ ಇಮಿಡಿಯೇಟ್ ಅಲ್ಲಿ ಅವ್ರಿಗೆ ಹೇಳಿ ನಾನು ಖಂಡಿತ ಮಾಡಿಸ್ಕೊಡಿ ಅಂತ ದುಡ್ಡು ಕೊಟ್ಟು ಬಂದುಬಿಟ್ಟಿದ್ದೀನಿ ಅವ್ರಿಗೆ. ಮತ್ತು ಆ ಶಾಲೆಗೆ ಇದು ಇಲ್ಲ, 6 ಜನಪ್ಪ ನೇಮ್ ಬೋರ್ಡ್ ಇಲ್ಲ. ಆ ನೇಮ್ ಬೋರ್ಡ್ ಮಾಡೋಕ್ಕೂ ಆಲ್ರೆಡಿ ಅಡ್ವಾನ್ಸ್ ಕೊಟ್ಟು ಅದು ಮಾಡ್ತಾ ಇದ್ದಾರೆ ಕೆಲಸ. ಅದಾದಮೇಲೆ ನಿಮ್ಗೆ ಒಂದು ಫೋಟೋ ಶೇರ್ ಮಾಡ್ತೀನಿ. ದಯವಿಟ್ಟು ಇದನ್ನು ನೀವು ಎಲ್ಲ ಕಡೆ ನೀವು ಹೇಳ್ಬೇಕು ಮೇಡಮ್. ಕೊನೆಯದಾಗಿ ಮಾಧ್ಯಮದ ಮುಖಾಂತರ ನಿಮ್ಮ ವಾರ್ಡಿನ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನು 10/15 10-15 ಮನೆಯಲ್ಲಿ ಹುಟ್ಟು ಬೆಳೆದಿದ್ದೆ. ಇಷ್ಟು ಮಟ್ಟಿಗೆ ಬಂದಿದ್ದೀನಿ ಅಂದರೆ ಇವೆಲ್ಲ ಬಡವರ ಆಶೀರ್ವಾದದಿಂದ ಇಷ್ಟು ದೂರ ಬಂದಿದ್ದೀನಿ ನಾನು. ನಮ್ಮ ಮಠದ ಲಕ್ಷ್ಮೀಪುರಂ ಹರಿಜನ ಸೇವಾ ಸಂಘ ಒಂದು ಸಣ್ಣ ಮನೆ, ಆ ಮನೇಲಿ ಹುಟ್ಟು ಇಷ್ಟು ದೂರ ಬಂದಿದ್ದೀನಿ. ನಾವು ಇದನ್ನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದರೆ ಅಲ್ಲಿಂದ ಬಂದಿದ್ದ ಪ್ರೇರಣೆ ಮೇಯ್ನ್. ಕಷ್ಟ ಏನಂತ ಗೊತ್ತಿದೆ, ಎಲ್ಲ ಗೊತ್ತಿದೆ. ಬಡವರು ಏನು ಮಾಡಬೇಕು ಏನು ಮಾಡಬಾರ್ದು ನನಗೆ ಗೊತ್ತು. ನಾನು ಖಂಡಿತವಾಗ್ಲೂ ಅವ್ರಿಗೆ ಏನು ಬೇಕೋ ಅದನ್ನು ಮಾಡ್ತೀನಿ. ನಮ್ಮ ಲಕ್ಷ್ಮೀಪುರಂ ಹರಿಜನ ಸೇವಾ ಸಂಘದಲ್ಲಿ ಸುಮಾರು ನಾನು 30-35 ವರ್ಷ ನೋಡ್ತಿದ್ದೀನಿ ಮೇಡಮ್. ಹೆಂಗಿದೆ ಹಂಗೆ ಇದೆ ಮೇಡಮ್, ಯಾವುದೇ ರೀತಿ ಚೇಂಜಸ್ ಇಲ್ಲ. ಆ ಫಸ್ಟ್ ಬಂದದ್ದು ಅದನ್ನು ನಮ್ಮ ಅವ್ರ ಮನೆಗೆ ಶೀಟ್ ಇದೆ ಆಲ್ರೆಡಿ. ಗೊತ್ತು ಲೊಕೇಶನ್ ಯಾರು ಅಂತ ಹೇಳಿದ್ರೆ ನಾವು ಲೊಕೇಶನ್ ಪರಿಚಯ ಮಾಡ್ಕೊಬೇಕಂತ ನಾವು ಇದ್ದಿಲ್ಲ. ನಾನು ಇಲ್ಲೇ ಹುಟ್ಟಿ ಬೆಳೆಯೋದ್ರಿಂದ ಸುಮಾರು 25-30 ವರ್ಷದಿಂದ ಸಣ್ಣದು ಮಾಡ್ಕೊಂಡು ಬಂದು ಇಷ್ಟು ದೂರ ಬಂದಿದ್ದೀನಿ. ಒಂದು ಅವಕಾಶ ನನಗೆ ಆ್ಯಸ್ ಎ ಯೂತಾಗಿ ನನಗೆ ಚಾನ್ಸ್ ಕೊಟ್ಟರೆ ಖಂಡಿತ GB ವಾರ್ಡ್ ನಂಬರ್ 9ಗೆ ಕೊಟ್ಟು ಚಾನ್ಸ್ ಕೊಟ್ಟರೆ ಖಂಡಿತವಾಗ್ಲೂ 100% ಈ ವಾರಲ್ಲಿ ನಾನು ಗೆದ್ದೇ ಗೆಲ್ತೀನಿ ಅಂತ ನನಗೆ ಮೇಡಮ್. ಈ ಸೇವೆ ಮಾಡೋಕ್ಕೆ ಮುಖ್ಯ ಮಾರ್ಗದರ್ಶನ ನಮ್ಮ ತಂದೆ ತಾಯಿಯವರು ಇಬ್ಬರು. ನಮ್ಮ ಬಿ ರಾಜು ಅಂತ ತಂದೆಯವರು ಮಿಲಿಟರಿ ರಿಟೈರ್ಡ್ ತಂದೆ, ಈಗಿಲ್ಲ ಸದ್ಯ ಇವರು. ನಮ್ಮ ತಾಯಿಯವರು ಪ್ರೇಮ ಅಂತ. ಸೊ ಇವ್ರ ಪ್ರೇರಣೆಯಿಂದ ಮಾಡ್ತಾಯಿದ್ದೀವಿ. ಜೊತೆಗೆ ನಮ್ಮ ಈ ರೀಸೆಂಟಾಗಿ ಒಂದು ಕೋವಿಡ್ ಬಂತು ಒಂದು 5-6 ವರ್ಷ ಮುಂಚೆ. ಕೋವಿಡಿಂದ ತುಂಬ ಪ್ರೇರಣೆ ಆಗಿ ನಮಗೆ ಇದು ಏನೋ ಬಿಡಬಾರ್ದು ಇದನ್ನು ಸೇವೆನ. ಕೋವಿಡಲ್ಲಿ ಸುಮಾರು ಒಂದು 15,000 ಜನಕ್ಕೆ ವ್ಯಾಕ್ಸಿನ್ ಹಾಕ್ಸಿದ್ದೀವಿ. ಒಂದು 20,000 ಜನ ಮನೆಗೂ ಅವ್ರ ಮನೆಗೆ ಹೋಗಿ ಮೈಕ್ ಇಟ್ಕೊಂಡು ಸ್ಪೀಕರ್ ಮನೆಗೆ ಕರೆದು ಕೊಟ್ಟಿದ್ವಿ. ಒಂದೊಂದು ರೋಡ್ಗೆ ಹೋಗಿ ಮನೆಗೆ ಹೋಗಿ ಅವ್ರಿಗೆ ಊಟ ಇರ್ಬೋದು, ಬೆಳಗ್ಗೆ ಅವ್ರಿಗೆ ತರಕಾರಿ, ಹಾಲು, ಮಧ್ಯಾಹ್ನ ಊಟ, ಆಮೇಲೆ ಇದು ನಾಯಿಗಳಿಗೆ ಅವ್ರ ಫುಡ್ಡು ಊಟ. ಇದು ನಮ್ಮ ಪೊಲೀಸು ಪೊಲೀಸರು ಜೊತೆ ಬಂದು ಸೇರಿಕೊಂಡು ಎಲ್ಲ ನಾವು ಸ್ಮಶಾನದಲ್ಲಿ ಲಕ್ಷ್ಮೀಪುರ ನಮ್ಮ ಮಫಿಟೋನು ನಮ್ಮ ಸುತ್ತಮುತ್ತ ಎಲ್ಲ ಹೋಗಿ ನಾಯಿಗಳಿಗೂ ನಾವು ಸೇವೆ ಮಾಡಿದ್ದೀವಿ. ಮತ್ತು ಕಾಕ್ಷನಲ್ಲಿ ನಮ್ಮ ಕೌಶೇರಿ ಒಂದಿದೆ, ಅಲ್ಲಿನೂ ಒಂದು ಫುಲ್ ಟ್ರಕ್ ಲಾರಿ ತರಿಸು ಅಲ್ಲಿ ಕೂಡ ಅವ್ರಿಗೆ ನಮ್ಮ ಫುಡ್ ಕೊಟ್ಟಿದ್ದೀವಿ ಕೌಗೆ ಹಸುಗಳಿಗೆ. ಸೊ ಗೋಶಾಲೆಗೆ
ಸೊ ಜೊತೆಲಿ ಇದೇ ರೀತಿ ನಾವು ಸುಮಾರು ಒಂದು 25-30 ವರ್ಷದಿಂದ ಸೇವೆ ಮಾಡ್ತಾಯಿದ್ದೀವಿ ಮೇಡಮ್. ಮುಂದಿನ ಈಗ GB ಇದಿರೋದ್ರಿಂದ ನಮ್ಮ ಜನರಿಗೆಲ್ಲ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ಏನೋ ನಮಗೆ ಏನು ಸಿಕ್ಕಿಲ್ಲ ಆದ್ರೂ ಕೆಲಸ ಮಾಡ್ತಾಯಿದ್ದೀವಿ. ಈ ವಾರ್ಡ್ ನಂಬರ್ 9 ವೈಸನಗರ ವಾರ್ಡು 9 CV ನಗರ ಕಾನ್ಸ್ಟಿಟ್ಯೂನ್ಸಿ. ಸೊ ನಮ್ಮೊಂದು ಅವಕಾಶ ಕೊಟ್ಟರೆ ಇದರಿಗಿಂತ ಒಂದು 10 ಪಟ್ಟು ಜಾಸ್ತಿ ನಾವು ಕೆಲಸ ಮಾಡಬೇಕಂತ ನನ್ನ ಮನಸ್ಸಲ್ಲಿದೆ. ಸೊ ಈಗ ನಮ್ಮ ಲಕ್ಷ್ಮೀಪುರಮು, ಜಯರಾಜ್ ನಗರ, ಆಮೇಲೆ ಮರ್ಫಿ ಟೌನು, ಕದನಪಲ್ಯ, ಸಿ ಕಾಲೋನಿ, ಕಲ್ಲಳ್ಳಿ, ಈ ಸುತ್ತಮುತ್ತ ಒಂದು 6 ಆಟೋಮೆಟಿಕ್ ನಮ್ಮ ಜನರು ನಮ್ಮ ಜೊತೆ ಇದ್ದರೆ ಆಟೋಮೆಟಿಕ್ ಎಲ್ಲ ಪಕ್ಷದಲ್ಲೂ ನಮ್ಮ ಹತ್ರ ಬರ್ತಾರೆ. ಅದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಮೇಡಮ್. ದಿನಗಳಲ್ಲಿ ಕಾಂಗ್ರೆಸ್ ಇರ್ಬೋದು ಅಥವಾ NDA ಪಕ್ಷದಿಂದ ತಮ್ಮನ್ನು ಆಹ್ವಾನ ಮಾಡಿದ್ರೆ ಯಾವುದೇ ಪಕ್ಷಕ್ಕೆ ಹೋಗಿ ಚುನಾವಣೆ ಕಂಟೆಸ್ಟ್ ಮಾಡೋ ತಯಾರಿದ್ದೀರಾ ಸರ್? ಹೌದು ಮೇಡಮ್, BJP ಪಕ್ಷ ನಂದು ಫಸ್ಟ್ ಪ್ರಿಪೇರ್ ಇದು ಮೇಡಮ್. ಯಾಕಂದರೆ ಇಷ್ಟು ವರ್ಷದಿಂದ ನಾನು BJPಯಲ್ಲಿ ವಾರ್ಡ್ ಪ್ರೆಸಿಡೆಂಟ್ ಆಗಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆದರೂ ನಮ್ಮ ಬೆಳವಣಿಗೆ ನೋಡಿ ಸುಮಾರು ಜನರಿಗೆ ನಮ್ಮ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದೇವರವ್ರಿಗೆಲ್ಲ ಒಳ್ಳೆ ಬುದ್ಧಿ ಕೊಟ್ಟು ಇದು ಮಾಡಲಿ. ಮುಂದಿನ ದಿವಸದಲ್ಲಿ ಒಳ್ಳೆ ಅವ್ರಿಗೆ ಬುದ್ಧಿ ಕೊಟ್ಟು ನಮಗೆ ಒಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ BJP ಪಾರ್ಟಿಯಿಂದಾನೆ ನಾನು BJP ಪಾರ್ಟಿಯಲ್ಲಿ ವಿನ್ನರ್. ನಮ್ಮ ಒಂದು ವಾರ್ಡ್ ಅಭಿವೃದ್ಧಿಗೆ ಯಾವೆಲ್ಲ ಯೋಜನೆಗಳು ಹಾಕೊಂಡಿದ್ದೀರಾ ಸರ್? ಮೇಲೆ ನಮ್ಮ ವಾರ್ಡ್ ಅಭಿವೃದ್ಧಿಗೆ ಸುಮಾರು ಎಲ್ಲ ಕಡೆ ವಾಟರ್ ಪ್ಲಾಂಟ್ ಇದೆ. ನಮ್ಮ ಭಾಗದಲ್ಲಿ ವಾಟರ್ ಪ್ಲಾಂಟ್ ಇಲ್ಲ. ಸುಮಾರು ಜಾಗದಲ್ಲಿ ಕ್ಲೀನೆಸ್ ತುಂಬ ಚೆನ್ನಾಗಿದೆ. ನಮ್ಮ ವಾರ್ಡಲ್ಲಿ ಕೆಲವರು ಇಲ್ಲ, ಮಾಡೋರಿಲ್ಲ. ತುಂಬ ಗಲೀಜಾಗಿದೆ. ಎಲ್ಲ ಕಡೆ ಇದೆ. ಕ್ಲೀನ್ ಇರ್ಬೋದು. ಯಾವ ಒಂದು ರೋಡ್ ಬಿಡಬಾರ್ದು. ಎಲ್ಲ ರೋಡು ಸ್ಯಾನಿಟರಿ ಲೈನ್ ಇರ್ಬೋದು, ವಾಟರ್ ಲೈನ್ ಇರ್ಬೋದು, ರಸ್ತೆ ಕ್ಲೀನಾಗಿರಬೇಕು, ಸ್ಟ್ರೀಟ್ ಲೈಟ್ ಚೆನ್ನಾಗಿರಬೇಕು ಅಂತ ನಮ್ಮ ಫಸ್ಟ್ ಆದಿತ್ಯ ಅದೇ ಮೇಡಮ್. ಆಮೇಲೆ ನಮ್ಮದು ಮರ್ಫಿ ಟೌನಲ್ಲಿ ಒಂದು ಚೌಟ್ರಿ ಇದೆ, ಕಾರ್ಪೊರೇಷನ್ ಚೌಟ್ರಿ. ಸುಮಾರು ಒಂದು 10 ವರ್ಷ 15 ವರ್ಷ ಆದ್ರೂ ಅದು ಹಂಗೆ ಪಾಲು ಬಿದ್ದುಬಿಟ್ಟಿದೆ. ಅದನ್ನು ಫಸ್ಟ್ ಕೆಲಸ ಬಂದಿದ ತಕ್ಷಣ ಅದನ್ನು ಫ್ಲಾಟ್ ಮಾಡಿ ಅದು ರೆಡಿ ಮಾಡಿಬಿಟ್ಟು ನಮ್ಮ ಜನರಿಗೆಲ್ಲ ಒಂದೇನೋ ಒಂದು ಮದುವೆ ಇರ್ಬೋದು, ಒಂದೇನೋ ಫಂಕ್ಷನ್ ಬರ್ತದೆ, ಏನೇ ಫಂಕ್ಷನ್ಗೂ ಒಂದು ಅವಕಾಶ. ಎಲ್ಲ ದೊಡ್ಡ ಕಾಸ್ಟ್ಲಿ ಚೌಟ್ರಿ ತುಂಬ ಕಾಸ್ಟ್ಲಿ ಜಾಸ್ತಿ ಆಗಿಬಿಟ್ಟಿದೆ. ನಮ್ಮ ಬಡವರು ಪಾಪ ಅಲ್ಲಿ ಹೋಗ್ಬಿಟ್ಟು ಇದು ಮಾಡೋಕೆ ಆಗ್ತಾ ಇಲ್ಲ. ಅದರಿಂದ ನಮ್ಮ ಮರ್ಫಿ ಟೌನ್ ಚೌಟ್ರಿನ ಚೆನ್ನಾಗಿ ಡೆವಲಪ್ ಮಾಡಿ ಅದನ್ನು ರೆಡಿ ಮಾಡಿ ನಮ್ಮ ಜನರಿಗೆ ಒಪ್ಪಿಸ್ಬೇಕಂತ ನನ್ನ ಮನಸ್ಸಲ್ಲಿ ಫಸ್ಟ್ ಇದೆ. ಎರಡನೇ ನಮ್ಮ ಲಕ್ಷ್ಮೀಪುರಮಲ್ಲಿ ವಾಟರ್ ಪ್ಲಾಂಟ್ ಇರ್ಬೋದು. ವಾಟರ್ ಪ್ಲಾಂಟ್ ಇಷ್ಟು ವರ್ಷ ಇಲ್ಲ. ನಮ್ಮ ಜೋಗಪಲ್ಯದಲ್ಲಿದೆ, ಬೇರೆ ಏರಿಯಾದೆಲ್ಲ ವಾಟರ್ ಪ್ಲಾಂಟ್ ಇದೆ. ನಮ್ಮ ಲಕ್ಷ್ಮೀಪುರಮಲ್ಲಿ ವಾಟರ್ ಪ್ಲಾಂಟೇ ಇಲ್ಲ. ಒಂದು ವಾಟರ್ ಪ್ಲಾಂಟ್ ಹಾಕಬೇಕಂತ. ರಸ್ತೆಗಳು ಎಲ್ಲ ರೋಡು ಸರಿ ಇಲ್ಲ. ಈಗ ಎಲ್ಲರೂ ರಸ್ತೆಗಳು ಚೆನ್ನಾಗಿ ಮಾಡಬೇಕಂತ ನನ್ನ ಉದ್ದೇಶ.